ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಕುದುರೆಮರಿಪಾಳ್ಯದ ರೈತರ ಜಮೀನಿನಲ್ಲಿ ಬುಧವಾರ ರಾತ್ರಿ ಬೋರ್ವೆಲ್ಗೆ ಅಳವಡಿಸಿದ್ದ ಕೇಬಲ್ ವೈರ್ಗಳು ಕಳ್ಳತನವಾಗಿರುವ ಘಟನೆ ಸಂಭವಿಸಿದೆ. ಕುದುರೆಮರಿಪಾಳ್ಯದ ರೈತರಾದ ಭಾಗ್ಯಮ್ಮ ವೆಂಕಟೇಶ್, ರಾಮಲಿಂಗಯ್ಯ, ನರಸಿಂಹಮೂರ್ತಿ, ಶಾಂತಲಕ್ಷ್ಮಮ್ಮ ಎಂಬುವವರ ಜಮೀನಿನಲ್ಲಿ ಒಟ್ಟು 4 ಬೋರ್ವೆಲ್ಗಳ ಕೇಬಲ್ ವೈರ್ಗಳು ಬುಧವಾರ ರಾತ್ರಿ ಕಳ್ಳತನವಾಗಿವೆ. ಕೇಬಲ್ ಕಟ್ ಮಾಡಿಬಿಟ್ಟಾರೆ ಸರ್. ಕೇಬಲ್ ಇವತ್ತು ಇದು ಬೆಲೆ 4,000 ರೂಪಾಯಿ ಆಯ್ತದೆ ನೋಡಿ ಸರ್. ಹೊಸ ಕೇಬಲ್ಲು ಕಟ್ ಮಾಡ್ಕೊಂಡು ಹೊಂಟೋಗಿದ್ದಾರೆ ನೋಡಿ. ಸುತ್ತಮುತ್ತ ಇರೋಂಥ ರೈತರು ಎಚ್ಚರಿಕೆ ಆಗಿರಬೇಕು. ಸುತ್ತಮುತ್ತ ಎಲ್ಲ ಕಳ್ತನ ಆಯ್ತದೆ, ಕೇಬಲ್ ಕಟ್ ಮಾಡ್ತಾವ್ರೆ. ಮತ್ತು ಪ್ಯಾನೆಲ್ ಬೋರ್ಡು ಕಟ್ ಮಾಡ್ಕೊಂಡು ಹೋಗ್ತಾವ್ರೆ ಅಂತ ಹೇಳ್ತಾ ಅಲ್ಲಿ ಒಂದು ನ್ಯೂಸ್ ಬರ್ತಾ ಇದೆ. ಕೆಲವು ಕಡೆ ಎಲ್ಲ ಪ್ಯಾನೆಲ್ ಬೋರ್ಡು ಕಟ್ ಮಾಡ್ಕೊಂಡು ತೊಗೊಂಡು ಬಿಚ್ಕೊಂಡು ಹೋಗಿದ್ದಾರಂತೆ. ಆದಷ್ಟು ರೈತರುಗಳು ಎಚ್ಚರಿಕೆಯಾಗಿ ಇರಬೇಕು ಅನ್ನೋದು ನಾವು ಹೇಳ್ತಾ ಇದ್ದೀವಿ ಸರ್. ಕಷ್ಟಪಟ್ಟು ಬೋರ್ ಹಾಕ್ಸಿ ನಾವು ಏನೋ ತಂದು ನಾವು ಏನೋ ಒಂದು ವ್ಯವಸ್ಥೆ ಮಾಡೋಕ್ಕೆ ಒಂದು ಬೆಳೆಯಕ್ಕನ ಅಂತ ಮಾಡಿರ್ತೀವಿ. ಬಂದು ಇವರು 2 ತಿಂಗಳಿಗೆ 3 ತಿಂಗಳಿಗೆ ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ರೈತರುಗಳು ಒಂದು ಕಡೆ ಗುಂಪಾಗಿ ಸೇರ್ಕೊಂಡು ಏನೋ ಒಂದು ಮಾಡೋಣ ಅನ್ನೋರು ಇಲ್ಲ. ಎಲ್ಲ ಹಿಂಗೆ ಅಧ್ವಾನ ಮಾಡ್ಕೊಂಡು ನೋಡಿ. ಈಗ ನಮ್ಮ ಮನೆ ಹತ್ರ ಈ ಥರ ಮಾಡ್ತಾವ್ರೆ. ಯಾವುದಕ್ಕೂ ಇನ್ನು ಮುಂದೆ ಒಂದು ಸ್ವಲ್ಪ ಎಚ್ಚರಿಕೆ ತಗೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರೈತರು ತಮ್ಮ ಜಮೀನಿಗೆ ಬರುವಂತಹ ಹೊಸಬರ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು. ಹಾಗೂ ತಮ್ಮ ಜಮೀನಿನ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡುವವರ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇದೆ. ಸುದ್ದಿಗಾಗಿ ಸೇವೆ ಕುದೂರು ನ್ಯೂಸ್. ಧನ್ಯವಾದಗಳು.